ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾಗುವ ಆತಂಕದಲ್ಲಿದ್ದವರಿಗೆ ಸರ್ಕಾರ ರಿಲೀಫ್ ಕೊಟ್ಟಿದೆ. ಕೇಂದ್ರ ಸರ್ಕಾರ 8 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಗುರುತಿಸಿ ರಾಜ್ಯಕ್ಕೆ ರವಾನೆ ಮಾಡಿತ್ತು. ಈ ಬಗ್ಗೆ ಕೆಎಚ್ ಮುನಿಯಪ್ಪ, ಸಿದ್ದರಾಮಯ್ಯನವರು ಮತ್ತು ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ. ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಒಂದು ವೇಳೆ ಇದು ಮಾಡುವಂಥ ಕಾಲದಲ್ಲಿ ಯಾರಾದರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ದರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ರನ್ನ BPL ಅಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನ ಮಾಡ್ತೀವಿ. ಅರ್ಹರು ಯಾರನ್ನು ತೆಗಿಬಾರದು, ಅನರ್ಹರಿಗೆ ತೆಗೆದಾಕಬೇಕು. ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನು ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಇನ್ ಎಲಿಜಿಬಲ್ ಅನೇಕ ಕಡೆ ಇದ್ದಾರೆ, ಇದು ಫ್ಯಾಕ್ಟ್ ಇದೆ. ಆ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಜಕ್ಕೂ ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದು ಎಲಿಜಿಬಲ್ ಇದ್ದವ್ರಿಗೆ ಕೊಡ್ಬೋದು. ನಾನು ಸಗಟಾಗಿ ಸರಿ, ಅಲ್ಲಿ ಎಲಿಜಿಬಲ್ ಇಲ್ಲದೆ ಇದ್ದವ್ರನ್ನ ಕಿತ್ತಾಕ್ಬೇಕು ಅಂತೀನಿ. ಹೊಸದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಥರ ಮಾತಾಡಬೇಡಿ. 3 ಜನ ಕಿತ್ತಾಕ್ಬೇಕು ಎಲ್ಲವರೆಗೂ ಗೊತ್ತದು. ಇದು ಕ್ಯಾನ್ಸರ್ ಬಂದಿದೆ, ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಕೊಡದೆ ಬಿಟ್ಕೊಂಡ್ರೆ ಇನ್ನೇನಾಗಬೇಕು? ಕೊಡದೆ ಬಿಟ್ಟರೆ ಸಾಯ್ತೀಯಾ ಅಷ್ಟೇ. ನನಗೆ ಅರ್ಥ ಆಗದಿರೋದು APL ಯಾಕೆ ಕೊಡ್ತಾ ಇದ್ದೀರಿ? ಏನೋ ವ್ಯವಹಾರ ಮಾಡ್ತಿದ್ದೀರಲ್ಲ ಹಂಗಾರೆ ಮುನಿಯಪ್ಪನವರೇ, ನಿಮ್ದೇನೋ ವ್ಯವಹಾರ ಇದ್ದಂಗೆ ಇದೆಯಪ್ಪ ಇದರೊಳಗಡೆ. ಯಾಕೆ APL ಕೊಡ್ತಾ ಇದ್ದೀರಿ? ಯಾಕೆ ಕೊಡಬೇಕು? ಏನಕ್ಕೆ ಕೊಡಬೇಕು ಅಂತ? ಯಾವ ಫೆಸಿಲಿಟೀಸ್ ಇಲ್ಲ ಸರ್. ಇದೆಯೋ ಬಿಟ್ಟಿದೆಯೋ, ಅನರ್ಹ ಆದಮೇಲೆ BPL ಇಂದ ಕೇಸ್ ಹಾಕಬೇಕಾಗಿತ್ತು ಅವ್ರ ಮೇಲೆ. ಬೇಡಪ್ಪ, ಅದೆಲ್ಲ ಕೇಸ್ ಹಾಕೊಂಡು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಹೆಂಗೋ ಆಗೋಗ್ಬಿಟ್ಟಿದೆ, ಮಿಸ್ಯೂಸ್ ಆಗಿದೆ, ಏನೋ ಒಂದು ಆಗೋಗಿದೆ, ಬಿಟ್ಬಿಡಿಪ್ಪ. APL ಯಾಕೆ ಕೊಡಬೇಕು ಅವ್ರಿಗೆ? ಬೇರೆ ಮೊದಲಾಗಿದ್ದರೆ ಐಡೆಂಟಿಟಿ ಕಾರ್ಡು, ಈಗೇನಿಲ್ಲ. ಈಗ ಆಧಾರ್ ಐಡೆಂಟಿಟಿ ಕಾರ್ಡ್ ಇದೆ, ಬಹಳಷ್ಟು ಏನೇನೋ ಕಾರ್ಡ್ಗಳಿದೆಯಪ್ಪ ಇವಾಗ, ಅದೇನಿಲ್ಲ. ಅದು ಏನಕ್ಕೆ ಕೊಡಬೇಕು APL-ಅನ್ನು? ಏನೋ ವ್ಯವಹಾರ ಇದೆಯಲ್ಲ ಇದರೊಳಗಡೆ, ಕಂಡುಹಿಡಿಬೇಕಲ್ಲ. ಯಾರು ಕಂಡುಹಿಡಿದ್ಬಿಟ್ಟು ಹೇಳ್ರಪ್ಪ ಯಾಕೆ ಅನ್ನೋದು ಗೊತ್ತಾಗಬೇಕು. ಈ ಮುನಿಯಪ್ಪ ಅದು ಓವರ್ ಬ್ರಿಲಿಯನ್ಸ್ ಏನಿದು ಅಂತ ನೋಡೋಣ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಏಷ್ಯಾ ಕಪ್ ಅದೇನು ಭಾರತ ಆಂಕ್ಷ ಕೊಟ್ಟಿಲ್ಲ ಅಂತ. ಓಹೋ, ಅದಾ ಇನ್ನೂ ಮುಗಿದಿಲ್ವಾ? ಇಲ್ಲ ಸರ್, ಇವತ್ತು ಒಂದು ರಿಯಲಿ. ಸೊ ಅದಕ್ಕೀಗ ಪಾಕಿಸ್ತಾನದವ್ರು ಮುಜುಗರಕ್ಕೆ ಒಳಗಾಗ್ಬಿಟ್ರಂತೆ. ಆಗ್ಬಿಟ್ಟು ಅದೇನೇನೋ ಬೇಡಿಕೆ ಕೇಳಿದ್ರಂತೆ, ಅದನ್ನು ಮ್ಯಾಚ್ ರೆಫ್ರಿ ಕಿತ್ತಾಕ್ಬಿಡಿ, ಅದನ್ನು ಕ್ಷಮಾಪಣೆ ಕೇಳಬೇಕು, ಸುರೇಶ್ ರೈನಾಗ ದಂಡ ಹಾಕಿ ಅಂತೆಲ್ಲ ಏನೇನೋ ಹೇಳಿದ್ರಂತೆ. ಅದೆಲ್ಲ ಯಾರೂ ಮಾಡಿಲ್ಲ ಅವರು. ಹೌದಾ, ಹಂಗಾರೆ ನಾವು ಮ್ಯಾಚ್ ಆಡಲ್ಲ, ಹೋಗಿರತ್ಲ ಕಡೆಗೆ ಅಂದ್ಬಿಟ್ಟು UAE ಇಲ್ಲಿ ಇವತ್ತು ಮ್ಯಾಚ್ ಇತ್ತಂತೆ 8 ಗಂಟೆಗೆ. ಅದಕ್ಕೆ ಹೋಗಲೇ ಇಲ್ವಂತೆ, ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಎಲ್ಲ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಅಲ್ಲೆಲ್ಲ ಹಂಗಾಗೋಯ್ತಾ, ಇರಪ್ಪ 15 ನಿಮಿಷ ಅಂತ ಬಸ್ ಹತ್ಕೊಂಡು ಓಡೋಗ್ಬಿಟ್ಟಿದಾರಲ್ಲ. ಈಗ ಆಡ್ತಿದ್ದಾರಂತೆ ಮ್ಯಾಚನ್ನು. ಬಹಿಷ್ಕಾರ ಹಾಕಿದ್ರು 140 ಕೋಟಿ ಹೋಗ್ತಿತ್ತಂತೆ. ನೋಡಿದ್ರೆ ಇಲ್ಲಿದೆಯಪ್ಪ ನಮ್ಮ ದೇವ್ರ ಸತ್ಯ ಇಲ್ಲಿ ಅಡಗಿದೆ. ಲಾಸ್ನ ಲೆಕ್ಕಿಸ್ಲಿಲ್ವಲ್ಲ ಸರ್, ಸುಮ್ಮನೆ ಬಿಟ್ರಲ್ಲ, ನೀನು ಬಂದರೆ ಬಾ, ಬಿಟ್ಟರೆ ಬಿಡು ಅವನ ಹತ್ರ. 150 ಕೋಟಿ ಪಾಕಿಸ್ತಾನಕ್ಕೆ ಲಾಸ್ ಆಗ್ತಿತ್ತು ರೀ. ಲಾಸ್ ಆಗ್ಬಾರ್ದು. 140 ಕೋಟಿ ಏನು ಸಾಮಾನ್ಯ ಅಲ್ಲ ಅದು. ಹಂಗಾಗಿ ಹಿಂಗೆ ಮಾಡಿದ್ದಾರೆ ಇವರು. ಬ್ಯಾಕ್ ಟು ಬ್ಯಾಕ್ ಮುಖಭಂಗ. ಇನ್ನೆಷ್ಟು ಅದನ್ನ ನೆನ್ನೆನೇ ಹೇಳ್ಕೊಂಡಿದ್ರು, ಇವತ್ತು ಅದನ್ನ ಕಂಟಿನ್ಯೂ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಸರ್. ಮಾಡಲ್ಲ ಅನ್ಕೊಂಡು ಹೋಗಿದ್ರು. ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಏನಾಗಬೇಕು? ನಮ್ಮವರೇ ಆಡಿದ್ಮೇಲೆ ನಮ್ಮವರೇ ಆಡಿ ನಮ್ಮ ಕಪ್ಪಾಳಕ್ಕೆ ಹೊಡೆದಾಗಿದೆ. ಹೊಡೆದಿದ್ರೂ ಹೆಂಗೆ ಹೊಡೆದ್ವಿ ಅಂದ್ಬಿಟ್ಟು ನಮಗೆ ಬಂದು ಮುಖ ತೋರಿಸ್ತಾವ್ರು ವಾಪಸ್ಸು. ಕಚ್ಚಡಗಳು ತೊಗೊಂಬಂದು ಇನ್ನು ಇವ್ರದ್ದು ಆ ಸುದ್ದಿ ಬೇರೆಗಳು. ಆಯ್ತು, ಬರತ್ತೆ.